पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಬಲ್ಲಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮೂಲಂಗಿ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ತೊಳ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಬೇಕು. ಮೂಲಂಗಿ ತೊಗೊಂಡಿದ್ದೀನಿ. ಓಕೆ, ಇದನ್ನು ಇವಾಗ ಈ ಥರ ಮಾಡ್ಕೋಬೇಕು, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಆಮೇಲೆ ಇದು ಜಮೀನಲ್ಲಿ ಬೆಳೆಯೋದ್ರಿಂದ ಸ್ಟೋನ್ ಎಲ್ಲ ಇರುತ್ತೆ ಕೆಳಗಡೆ, ಹಾಗಾಗಿ ಎಲ್ಲದನ್ನು ಈ ಥರ ತಗೋಬೇಕು ನೀಟಾಗಿ. ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇವಾಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಂಡು. ಓಕೆ, ತೊಳೆದೀನಿ. ಕಾಟನ್ ಬಟ್ಟೆ ತಗೊಂಡು ಒರೆಸ್ಬೇಕು. ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ನೆಕ್ಸ್ಟ್ ಇವಾಗ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಯಾವ ಶೇಪ್ ಬೇಕು ನೋಡ್ಕೊಂಡು ಯಾವ ಶೇಪ್ ಬೇಕು ಆ ಶೇಪ್ ಎಲ್ಲ ಕಟ್ ಮಾಡ್ಕೋಬೇಕು. ಎಲ್ಲವನ್ನೇ ಇದೇ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾತ್ರೆ ಒಳಗೆ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ತೀನಿ. ಓಕೆ, ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿ ಕೆಂಪಗೆ ಹಾಕಬೇಕು. ಓಕೆ, ಸ್ವಲ್ಪ ಈರುಳ್ಳಿ ಕೆಂಪಗೆ ಆಗೋವರೆಗೂ ಬೆನಿಗಾದರೆ ಸ್ವಲ್ಪ ಬೆಂತಿರಬೇಕಾದ್ರೆ ಇವಾಗ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿದೆ. ಗೋಲ್ಡನ್ ಬ್ರೌನ್ ಆದರೆ ನೆಕ್ಸ್ಟ್ ಇವಾಗ ಸ್ವಲ್ಪ ಮೂಲಂಗಿ ಹಾಕ್ಕೊಳ್ಬೇಕು. ಎಷ್ಟು ಮೂಲಂಗಿ ಇದೆ ಅಷ್ಟು ಮೂಲಂಗಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಓಕೆ ಓಕೆ ಇದು ಸ್ವಲ್ಪ ಬೆನಿಬೇಕು. ಬೆನೀತಿರಬೇಕಾದ್ರೆ ಇವಾಗ ಇದು ಸ್ವಲ್ಪ ಚೂರು ಅರಿಶಿನ ಹಾಗೂ ಚೂರು ಉಪ್ಪು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಚೂರು ಅರಿಶಿನ ಚೂರು ಉಪ್ಪು ಹಾಕ್ಕೊಂಡು ಇದನ್ನು ತಿರುಗಿಸಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. ಓಕೆ, ಇವಾಗ ಇದನ್ನ ತಿರ್ಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ಚೂರು ಖಾರದ ಪುಡಿ ಹಾಕ್ಕೋಬೇಕು. ಓಕೆ, ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಎಲ್ಲ ಒಂದು ಕಲಿಸ್ಕೋಬೇಕು. ಎಲ್ಲ ಹೊಂದಂಗೆ ಕಲಿಸ್ಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಬೇಕಿದೆ. ನೆಕ್ಸ್ಟ್ ಇದ್ದಾಗ ಸೊಪ್ಪು ಹಾಕೊಂಡು ಇದು ಸೊಪ್ಪೇನನ್ನು ಮೊದಲೇ ಹಾಕಿದರೆ ಇದು ವೈಟ್ ಕಲರ್ ಇದೆ ಅಲ್ಲ, ಅದು ಗಡ್ಡೆ ಬೆನೆ ಅಲ್ಲ, ಇದು ಬೆಂದೈತೈತಿ. ಗ್ರೀನ್ ಕಲರ್ ಲೀಫ್ ಬೆಂದಿರ್ತೈತಿ, ಅದು ಬೆನೆಯಲ್ಲ. ಹಾಗಾಗಿ ಫಸ್ಟು ಅದು ಬೆನೆಸ್ಕೊಂಡು ಸ್ವಲ್ಪ ಆಮೇಲೆ ಇದು ಬೆನೆಸ್ಕೋಬೇಕು. ಓಕೆ, ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. ಇದಕ್ಕಿನ್ನೂ ಮಸಾಲ ಎಲ್ಲ ಆ್ಯಡ್ ಮಾಡೋದಿದೆ. ಓಕೆ, ಅದು ಮಸಾಲ ಹುರಿದು ಪುಡಿ ಮಾಡಿ ಹಾಕೋದು. ಓಕೆ, ಇವಾಗ ಇದು ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಓಕೆ, ಎಲ್ಲ ಕೆಳಗ ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇದು ಸೊಪ್ಪೆಲ್ಲ ಬೇಯಬೇಕಲ್ಲ, ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಇವಾಗ ಇದರಲ್ಲಿ ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಕೋಬೇಕು. ಓಕೆ, ಗುರೆಳ್ಳು, ಬೆಳ್ಳುಳ್ಳಿ, ಉಪ್ಪು, ಖಾರ ಎಲ್ಲ ಹಾಕಿ ಮಾಡಿರೋದು.
ಗುರಾಳ್ ಪುಡಿ ಹಾಕ್ಕೊಂಡೆ. ಸಮ್ಮರ್ ಬಂತಲ್ಲ, ಈ ಸಮ್ಮರಲ್ಲಿ ಕೂಲ್ ಆಗಿರಲಿ ಅಂತ ಮೂಲಂಗಿ ಪಲ್ಯ ಮತ್ತು ಜೋಳದ ರೊಟ್ಟಿ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.